ನಾವು ನೋಡಕ್ ಹೋಗತಿರೋ ಈ ದೇವಾಲಯ ಟೋಟಲ್ 103 ವರ್ಷ ತಗೊಂಡಾರಿ ಇದನ್ನ ಕಟ್ಟಾಕ ಮತ್ತ 3 ವರ್ಷರು ಇದನ್ನ ಕಟ್ಸಿದ್ದಾರೆ. ಈ ಟೆಂಪಲ್ ವಿಶೇಷತೆ ಏನಪ್ಪಾ ಅಂತಂದ್ರ ಇಲ್ಲಿನ ಶಿಲ್ಪಕಲೆ ಮತ್ತೆ ಬೇಲೂರಿನ ಶಿಲಾಬಾರಿಕೆ ಹಾಗೂ ಇಲ್ಲಿನ ಧ್ವಜಸ್ತಂಭ. ಸೊ ಇವೆಲ್ಲಾನು ನೋಡಿ ತಿಳ್ಕೊಳ್ಳೋಣ ಈ ವಿಡಿಯೋದಾಗ ಬರ್ರಿ. ಬೇಲೂರು ಶ್ರೀ ಚೆನ್ನಕೇಶ್ವರ ದೇವಾಲಯಕ್ಕೆ ಬಂದಿವಿ. ಸೊ ಈ ದೇವಾಲಯ ಎದಕ್ಕೆ ಫೇಮಸ್ ಪಾ ಅಂತಂದ್ರೆ ನೀವು ಕೇಳಿರ್ತೀರಿ ಬೇಲೂರಿನ ಶಿಲಾಬಾಲಿಕೆಯರ್ ಅಂತಂದು ಹೆಸರು. ಸೊ ಅದಕ್ಕೆ ಈ ಟೆಂಪಲ್ ಫೇಮಸ್. ಲೇ ಅಣ್ಣ ಸುಮ್ಕಿರ್ಲಿ. ಮತ್ತು ಈ ಟೆಂಪಲ್ ಎದಕ್ಕೆ ಫೇಮಸ್ ಪಾ ಅಂತಂದ್ರೆ ಇಲ್ಲಿ ಕಲಾಕೃತಿಗೆ ಮತ್ತು ಶಿಲ್ಪಕಲೆಗೆ ಫೇಮಸ್ ಐತಿ. ಸೊ ಈ ಟೆಂಪಲನ್ನು 1117 ಕರೆಕ್ಟಾಗಿ ಸ್ಟಾರ್ಟ್ ಮಾಡಿ 1220ಗೆ ಎಂಡ್ ಮಾಡಿದ್ರೆ. ಈ ಟೆಂಪಲ್ನ ಟೋಟಲ್ 3 ಅರಸರು ಕಟ್ಟಾರ ಇದನ್ನ. ಸೊ ಇಲ್ಲೇ ರೈಟ್ ಸೈಡ್ ಐತಿ ಟೆಂಪಲ್. ಸೊ ಈಗ ಇದನ್ನ ಎಕ್ಸ್ಪ್ಲೋರ್ ಮಾಡೋಕೆ ಹೋಗೋಣ ಅಂತ ಬರ್ರಿ. ಗೈಸ್ ಈ ಟೆಂಪಲ್ ಕಟ್ಟಾಕ ಟೋಟಲ್ 103 ವರ್ಷ ತೊಗೊಂಡಾರ್ರಿ. 103 ವರ್ಷ ಅಂತ ಅಂದ್ರೆ ಅದೇನು ಸುಮ್ಮನೆ ರೀ. ಈ ಟೆಂಪಲ್ ಕಟ್ಟಾಕ ಸ್ಟಾರ್ಟ್ ಮಾಡಿದ್ದು ವಿಷ್ಣುವರ್ಧನ್ ರಾಜಾಗ ಮತ್ತು ನರಸಿಂಹ ರಾಜಾಗ. ಈ ಟೆಂಪಲ್ನ ಪೂರ್ತಿ ಕನ್ಸ್ಟ್ರಕ್ಷನ್ ಆದ್ಮೇಲೆ ನೋಡಾಕ್ ಸಿಗ್ಲಿಲ್ರಿ. ನಮಗೆ ನೋಡಾಕ್ ಸಿಕ್ಕೈತೆ ಅಂತ ಅಂದ್ರೆ ಅದು ನಮ್ದು ಪುಣ್ಯ ನೋಡ್ರಿ. ಹೊಯ್ಸಳರ ಲಾಂಛನ ಇದೆ. ಸಳನು ಸಿಂಹವನ್ನು ಕೊಲ್ಲುತ್ತಿರುವ ದೃಶ್ಯ. ಗೈಸ್ ಈ ಟೆಂಪಲ್ನ ಹೊಯ್ಸಳರ ಕಾಲದಲ್ಲಿ ನಿರ್ಮಿಸಿದ್ರೆ. ಟೆಂಪಲ್ ಒಳಗೆ ಕ್ಯಾಮ್ರಾ ಅಲವ್ ಇರಂಗಿಲ್ಲ, ಆದರೂ ಐ ವಿಲ್ ಟ್ರೈ ಗೈಸ್. ಗೈಸ್ ಇಲ್ಲಿ ಕಾಣತ್ತ ನೋಡ್ರಿ ವಾಣಿ. ಈ ಟೆಂಪಲ್ ಸುತ್ತ 644 ಅದಾವಂತ. ಆದ್ರೆ ಇವು ಒಂದು ಇದ್ದಂಗೆ ಇನ್ನೊಂದಿಲ್ಲ ನೋಡ್ರಿ, ಎಲ್ಲ ಡಿಫ್ರೆಂಟ್ ಡಿಸೈನ್ ಒಳಗದಾವು. ಈ ಟೆಂಪಲ್ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಪ್ಪಾ ಅಂತಂದ್ರೆ ಇಲ್ಲಿ ಕಾಣತೈತೆ ನೋಡ್ರಿ ಈ ಧ್ವಜಸ್ತಂಭ 40 ಅಡಿ ಉದ್ದ ಐತಂತ. ಆದ್ರೆ ಇದನ್ನ ಭೂಮಿಯೊಳಗೆ ಇಟ್ಟಿಲ್ಲ ನೋಡ್ರಿ, ಹಂಗ ಮೇಲೆ ಇಟ್ಟಾರ. ಗ್ರಾವಿಟೇಷನಲ್ ಪವರ್ ಇಂದ ಹಿಂಗ ನಿಂತ್ಕೊಂಡೈತಿ ಅಂತ ಅಂತಾರ್ರಿ. ಗೈಸ್ ಲಿಟ್ರಲಿ ಈ ಟೆಂಪಲ್ದ ಕಲಾಕೃತಿಗಳು ಮತ್ತು ವಿಗ್ರಹಗಳನ್ನ ಎಷ್ಟು ಡೀಟೇಲಾಗಿ ಕೆತ್ತ್ಯಾರ ಅಂತಂದ್ರೆ ದಿಸ್ ಈಸ್ ಮೆಸ್ಮರೈಸಿಂಗ್ ಗೈಸ್. ಈಗ ನಮ್ಮ ಫ್ರೆಂಡ್ಸ್ ಅದ್ರ ಬಗ್ಗೆ ಸ್ವಲ್ಪ ರಿವ್ಯೂ ಹೇಳ್ತಾರಂತ ಕೇಳ್ರಿಲಿ. ಹೆಂಗೆ ಅನಿಸ್ಲಿ ನಿನಗೆ? ನನಗಂತೂ ಭಾರಿ ಚಲೋ ಅನಿಸ್ತು. ದಶಕ 1117ರಲ್ಲಿ ಹೊಯ್ಸಳ ರಾಜ ವಿಷ್ಣುವರ್ಧನ್ ಅವರು ಚೋಳರ ವಿರುದ್ಧ ಜಯ ಸಾಧಿಸಿದ ಸಂಕೇತಕ್ಕಾಗಿ ಇದನ್ನು ನಿರ್ಮಿಸಿದರು. ಈಗ ಬೇಲೂರು ಇದು ಕರ್ನಾಟಕದ ಐತಿಹಾಸಿಕ ಪ್ರೇಕ್ಷಣೀಯ ಸ್ಥಳ ಒಂದಲ್ಲಿ ಅತ್ಯಂತ ಹೆಸರುವಾಸಿಯಾಗಿದೆ. ಶಿವ ನಿನಗೆ ಹೆಂಗೆ ಅನಿಸ್ತಪ್ಪ? ಭಾರಿ ಚಲೋ ಅನಿಸ್ತ. ಇಲ್ಲಿಂದ ಬಿಟ್ಟು ಹೋಗಕ್ಕೆ ಮನ್ಸ ಬರೋಲ್ತ. ಅಷ್ಟು ಚಲೋ ಅನ್ಸಾಕೈತಿ. ಏನು ಕೆತ್ತಾರೋ. ಹ್ಯಾಟ್ಸ್ ಅಪ್ ಫಾರ್ ಆರ್ಟಿಸ್ಟ್. ನಿನಗೆ ಹೆಂಗೆ ಅನಿಸ್ಲಿ ಅರೋಣ? ಮಸ್ತ್ ಅನ್ನಿಸ್ತೆ. ಹಳೆ ಕಾಲದವ್ರು ಮಸ್ತ್ ಪ್ಲಾನ್ ಮಾಡಿ ಕಟ್ಟ್ಯಾರ. ಸಿವಿಲ್ ಇಂಜಿನಿಯರ್, ಮೆಕ್ಯಾನಿಕಲ್ ಇಂಜಿನಿಯರ್. ಈಗಿನ ಜನಕ್ಕೆ ಆ ಥರ ಆಗಂಗಿಲ್ಲ. ಮಸ್ತ್ ಕಟ್ಟ್ಯಾರ. ಗೀಚ್ ನಿನಗೆ ಹೆಂಗೆ ಅನಿಸ್ತು?
ನನಗೆ ಭಾರಿ ಮಸ್ತ್ ಅನಿಸ್ತು. ಹಾಂ ಇನ್ನೂ ಒಂದು 4-5 ದಿನ ನೀ ಇಲ್ಲೇ ಇದ್ದು ನೋಡಿದ್ರು ಬೇಜಾರಾಗೋದಿಲ್ಲ. ಇದ್ರ ಬಗ್ಗೆ ಮಾಹಿತಿ ತಿಳ್ಕೊಬೇಕಂದ್ರೆ ನಮ್ಗೆ 1 ದಿನ 2 ದಿನ ಬಂದ್ರೆ ಸಾಲೋದಿಲ್ಲ. ಕರೆ 8 ದಿನ ಇಲ್ಲೇ ಉಳಿದು ಇದ್ರ ಬಗ್ಗೆ ಎಲ್ಲ ಮಾಹಿತಿ ತಿಳ್ಕೊಂಡು ಹೋಗ್ಬೇಕಂತಂದು ನನ್ನ ಅನಿಸಿಕೆ. ಇದು ನಿನಗೆ ಹೆಂಗೆ ಅನಿಸ್ತಾ ಎಲ್ಲ ನೋಡಿ? ನನಗಂತೂ ಭಾಳ ಚಲೋ ಅನಿಸ್ತು. ಹಾಂ ಇದ್ರೊಳಗೆ ಇಷ್ಟು ಡೀಟೇಲಾಗಿ ಎಷ್ಟು ಎವ್ರಿ ಪಾರ್ಟಿನ ಇಷ್ಟು ಡೀಟೇಲಾಗಿ ಕೆತ್ತಾರ ಅಂದ್ರೆ ನಾವು ಅಕಸ್ಮಾತ್ ನಮ್ಗೆ ಏನಾದರೂ ಕೊಟ್ಟು ಒಂದು ಪೇಪರ್ ಒಳಗೆ ಡ್ರಾ ಮಾಡಂದ್ರು ಇದು ಇಂಪಾಸಿಬಲ್ ನಮಗೆ. ಹೌದೌದು. ಬಟ್ ಅವಾಗಿನ ಕಾಲದೊಳಗೆ ಅವರು ಅಷ್ಟು ಡೀಟೇಲಾಗಿ ಇವನ್ ಒಂದು ಸರ್ಪಳಿ ಇರ್ಬೋದು ಅಥವಾ ಒಂದೇನೋ ವಿಗ್ರಹ ಇರ್ಬೋದು, ಏನೋ ಶಿಲೆ ಇರ್ಬೋದು, ಇಷ್ಟು ಡೀಟೇಲಾಗಿ ಕೆತ್ತಾರ ಅಂದ್ರೆ ನಂಬಕ್ಕಾಗತ್ತಿಲ್ಲಲ್ಲ. ನಮಗೆ ಕರೆ ಗೈಸ್, ನಾ ಅಂಕರ ಇಲ್ಲಿ ಬಂದಿದ್ದಿಲ್ಲ. ಸೊ ಇಲ್ಲಿ ಬಂದು ಹುಚ್ಚಿಡ್ದೋಗೈತಿ ಇಲ್ಲಿದೆ ಕಲಾಕೃತಿ ಎಲ್ಲ ನೋಡಿ. ಹಾಂ ನಿನಗೆ ಹೆಂಗೆ ಅನಿಸ್ತಾ ರಾಹುಲ್? ನಮ್ಮ ಇಂಡಿಯನ್ ಆರ್ಕಿಟೆಕ್ಚರ್ ಅವಾಗ ಯಾವ ಲೆವೆಲ್ಗೆ ಇತ್ತು ಅಂತ ಹೇಳಿ ಇದು ನಮ್ಗೆ ಗುಡಿ ತೋರಿಸ್ತೈತಿ. ಒಮ್ಮೆ ಇಲ್ಲಿ ಬಂದು ನೋಡಿದ್ರೆ ಗೊತ್ತಾಗ್ತದೆ ನಮ್ಮ ಇಂಡಿಯನ್ ಆರ್ಕಿಟೆಕ್ಚರ್ ಅವಾಗ ಯಾವ ಲೆವೆಲ್ನಾಗ ಇತ್ತು ಅಂತ ಹೇಳಿ. ಈಗಿನ ಎಲ್ಲ ಆರ್ಕಿಟೆಕ್ಚರ್ ಏನೂ ಅಲ್ಲ. ಇದನ್ನು ಬಂದು ನೋಡಿದರೆ ನಿಜವಾದ ಆರ್ಕಿಟೆಕ್ಚರ್ ಏನೈತಿ ನಮ್ಮ ಇಂಡಿಯನ್ದು ಅಂಥೇಳಿ ಗೊತ್ತಾಗ್ತದೆ. ಬಂದು ಎಲ್ಲರೂ ವಿಸಿಟ್ ಮಾಡಿ ನೋಡಿ. ನಾ ಫಸ್ಟ್ ಟೈಮ್ ಬಂದಿದ್ದೆ, ಖರೆ ಮಸ್ತ್ ಫೀಲ್ ಆಗತೈತಿ. 1 ದಿವಸ 2 ದಿವಸ ಅಂತರೂ ಗುಡಿನ ನೋಡಿ ಅರ್ಥ ಮಾಡ್ಕೊಳಕಂತೂ ಸಾಧ್ಯ ಇಲ್ಲ. ಪೂರ್ತಿ ಇನ್ ಡೀಟೇಲ್ ಅರ್ಥ ಮಾಡ್ಕೋಬೇಕಂದ್ರೆ 1 ವಾರ ಇದ್ದು ಅರ್ಥ ಮಾಡ್ಕೋಬೇಕೈತಿ. ಹಂಗೇಂದ್ರೆ ನೀವು ಇದು ಒಂದು ಎಲ್ಲರಿಗೂ ರಿಕ್ವೆಸ್ಟ್ ಏನಂದ್ರೆ ಯಾರು ಮುಟ್ಟಬಾಡ್ರಿ. ಮುಟ್ಟಿ ಜಗ್ಗಾಡಿ ಎಲ್ಲ ಒಂದಿಷ್ಟು ಕಲ್ಲುಗಳು ಎಲ್ಲ ಇದು ಆಗ್ಯಾವು, ಡ್ಯಾಮೇಜ್ ಆಗ್ಯಾವು. ಹೌದೌದು. ಹುಷಾರಾಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು. ಸೊ ಇಲ್ಲಿ ಬಂದಾರ ಆಲ್ಮೋಸ್ಟ್ ಎಲ್ಲ ಒಂದು ಮುಟ್ಟೆದು ನೋಡತ್ತಿದ್ರು. ನಮ್ಮ ದೋಸ್ತರು ಮುಟ್ಟಾತಿದ್ರು, ಅವ್ರಿಗೆ ಮುಟ್ಟಕ್ಕೆ ಹೋಗ್ಬೇಡ್ರಿಪ್ಪ ಹಾಳಾಕ್ಯಾವ. ಮತ್ತು ಇನ್ನೂ ನಮ್ಮ ಫ್ಯೂಚರಿಗೆ ಬರೋರು ಎಲ್ಲ ನೋಡಲಿ, ಅವ್ರದ್ದು ಹಿಂದಿಂದೆಲ್ಲ ಹೆಂಗೈತಿ ತಿಳ್ಕೊಳ್ಳಿ ಅಂತ ಅನ್ನಕ್ಕೆ ಅಷ್ಟೇ. ಗೈಸ್, ನಮ್ಮ ಹುಡುಗರು ಭಾಳ ಅಂದ್ರೆ ಭಾಳ ಖುಷಿ ಆಗ್ಯಾರ. ಯಾಕಂದ್ರೆ ಬೆಳಿಗ್ಗೆ ಮುಳ್ಳಯ್ಯನಗಿರಿ ಒಳಗೆ ಅವ್ರಿಗೆ ಪೀಕ್ ವ್ಯೂ ಸಿಕ್ಕಿದ್ದಿಲ್ಲ. ಸೊ ಈಗ ಈ ಚೆನ್ನಕೇಶ್ವರ ದೇವಾಲಯ ನೋಡಿ ಅವ್ರಿಗೆ ಫುಲ್ ಖುಷಿ ಆಗ್ಯಾರ. ಹೂನಾ? ಸೊ ಗೈಸ್, ಇಲ್ಲಿಗೆ ಈ ವಿಡಿಯೋ ಎಂಡ್ ಆಕಿದ್ರಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ. ಸಿಗ್ತೇನೆ ಅಂತ ಮತ್ತೆ ನೆಕ್ಸ್ಟ್ ವಿಡಿಯೋದಾಗ. ಸೊ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಜೈ ಕರ್ನಾಟಕ ಮಾತೆ.